ಹೆಂಗೈತೆ ಮಜ್ಜಿಗೆ? ಯಾರು ಮಜ್ಜಿಗೆ ಮಾಡಿದ್ದು? ಸ್ಪೆಷಲಿಸ್ಟ್. ಎಲ್ಲಾರ್ಗೂ ಹೂ ಕಟ್ಟಿ ಸಾಕಾಗಿರೋದಕ್ಕೆ ಮಜ್ಜಿಗೆ ಸರ್ವ್ ಮಾಡ್ತಾ ಇದ್ದಾರೆ ರಾಧಮ್ಮ. ಹೇಳ್ರಿ, ಹಾಯ್ ಮಾಡ್ರಿ. ನೋಡಿ ರಾಜೇಶ್ವರಿ, ಇವರೇ ರಾಜೇಶ್ವರಿ ಅಂತ. ಕಂಪ್ಲೀಟ್ ಆಗಿ ಹೂ ಕಟ್ ಮಾಡಿಸಿ ನೆಕ್ಸ್ಟ್ ನೋಡೋಣ. ರಾಧಮ್ಮ ಮೆಹಂದಿ ಹಾಕೊಂಡು ಮಿಂಚುತ್ತವ್ರೆ ಅಂತ. ಇಲ್ಲ ರೀ, ಚೆನ್ನಾಗೇ ಕಾಣಿಸ್ತೈತೆ. ಅದ್ರದಲ್ಲಿ ತೂರ್ಕಂಗೆ ಅಂದರೆ ಫುಲ್ ಒಂದೇ ಸಲ ಕಾಣಿಸ್ತೈತಲ್ಲ, ಅದಕ್ಕೆ ಕಾಣಿಸ್ತೈತು. ಚೆನ್ನಾಗೇ ಕಾಣಿಸ್ತೈತೆ. ಗ್ಯಾಪ್ ಇಟ್ಟಿತ್ತು, ಚೆನ್ನಾಗಿ ಕಾಣಿಸ್ತೈತೆ. ಪರವಾಗಿಲ್ಲ ರೀ, ಇಷ್ಟು ಹಾಕೋದು ಕಲ್ತವ್ರಲ್ಲ, ಇಷ್ಟು ಹಾಕಿದ್ರೆ ಪರವಾಗಿಲ್ಲ, ಕಲ್ತ್ಕೋಬೋದು. ಆ ಚಿಕ್ಕ ಚಿಕ್ಕದನ್ನ ಹಾಕೊಡು ಯಶು ಎಲ್ಲರಿಗೂ. ನಿಮ್ಮ ಮಗಳಲ್ಲಿ ಯಶು, ಅವಳಿಗೂ ಹಾಕ್ಸಿ. ಬೇಡ ಅಂತ ಅಲ್ಲ ಮೇಡಮ್. ಅನಿತಕ್ಕ ಹಾಕಿಸ್ಕೊತೀರೇನು? ಈ ಥರ ಚಿಕ್ಕ ಚಿಕ್ಕದು ಸೊಪ್ಪಲ್ಲಲ್ವಾ ನೀವು ಹಾಕೋದು, ಚೆನ್ನಾಗಿರುತ್ತದು ಒಂಥರ. ತೃಪ್ತಿಯ ಸೆಲ್ವೀಸ್ ಮೆಹಂದಿನ ಇದು ಕಲರ್ ಬಂದಾಗ ಚೆನ್ನಾಗಿ ಕಾಣುತ್ತೆ ನಿಮಗೆ. ನೀನು ಕಲ್ಲಿ ಅಲ್ವಾ ವಿಸ್ಮಯ ಹಾಕೋದು? ಆ ಥರ ಕಲ್ತ್ಕೋ, ಹಾಕಿ ಹಾಕಿ. ಇನ್ನು ಕರೆಕ್ಟಾಗಿ 1 ಅವರ್ ಕುತ್ಕೊಂಡ್ರೆ ಮುಗೀತೆ ನೋಡಿ. ಹೀಗೆ ಕುತ್ತಿ ಕುತ್ತಿ ಕಾಲು ನೋವಿಗೆ ಹಿಂಗೆ ಬೇರ್ಗೆ ಇದ್ದೀನಿ. ಎಷ್ಟೋ ದಿನ ಆದಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಹೋಗ್ತಾ ಇರೋದು ನಮ್ಮ ಮನೆ ಹತ್ರನೇ ಇರೋಂಥ ರೆಡ್ಡಿ ಸರ್ ಮನೆಗೆ. ಇವತ್ತಿಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇದೆ. ನಿನ್ನೆ ರಾತ್ರಿ ಎಲ್ಲ ಹೂ ಕಟ್ಟಿ ರೆಡಿ ಮಾಡಿದ್ವಿ ನೋಡಿ. ನಮ್ಮ ಲೇಔಟಿಂದ ಎಷ್ಟೊಂದು ಜನ ಬಂದಿದ್ದಾರೆ ಆಲ್ರೆಡಿ. ಬೆಳಿಗ್ಗೆನೆ ರಂಗೋಲಿ, ನಮ್ಮ ಮನೆ. ಮಂಗಳಗ್ರಹ ಬೆಳೆದಿದೆ, ತೊಗರೆ ಬೆಳೆ ಅಂತೇಳಿ ಮಂಗಳಗ್ರಹ. ಓಂ ಧರ್ಮೇ ಗರ್ಭಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಅತ್ಯಂತಂ ಮಂಗಳಂ ಪ್ರಣಮಾಮ್ಯಹಂ. ಮಂಗಳಗ್ರಹ ದೇವತಾ ಬ್ರಹ್ಮ ಪುಷ್ಪಂ ಸಮರ್ಪಯಾಮಿ. ಓಂ ಬುಧಗ್ರಹ ದೇವತಾ ಬ್ರಹ್ಮ ಓಂ ಬುಧಗ್ರಹ ದೇವತಾ ಬ್ರಹ್ಮ ಪ್ರಿಯಾಂಗುಕಲಿಕೆ ಬೃಹಸ್ಪತಿ ಅಂತೀವಿ. ಬೃಹಸ್ಪತಿ ಅಂದ್ರೆ ಗುರುಗೆ ಅಂತಕ್ಕಂಥ ಹೆಸರು ಬೃಹಸ್ಪತಿ ಅಂತ. ಆಯ್ತಾ? ಗುರುಗ್ರಹ ದೇವತಾ ಬ್ರಹ್ಮ. ಓಂ ಪ್ರಾರ್ಥನಾ ಅಂತ ಕಲಿಸೆ. ದೇವರಿಗಿಂತ ದೊಡ್ಡವನು ಗುರು ವಿಷ್ಣು. ಎಲ್ಲರಿಗಿಂತ ದೊಡ್ಡವನು ಗುರು. ಆಮೇಲೆ ತಾಯಿ, ಆಮೇಲೆ ತಂದೆ. ತಂದೆ ಸ್ಥಾನ ಎಲ್ಲರಿಗೂ. ಅದಕ್ಕೆ ತಾಯಿ, ತಾಯಿಯಾದ ಗುರು. ಗುರುಗೆ ಮಧ್ಯದಲ್ಲಿ ಬಿಡಿ ಅಲ್ಲ ಬಿಡಿ. ದಧಿ ಅಂದ್ರೆ ಮೊಸರು. ಓಂ ದಧಿಕ್ರಾವೃಣಾಕಾಶಂ ವಿಷ್ಣುರಸ್ಪಶ್ಯ ಭಾಜನಃ ಸುರಾಭಿನ ಮುಖಾಕರದ ಪ್ರಣಾಯಕಂಚಿತಾಶದ ದಧಿ ಸ್ನಾನಂ ಸಮರ್ಪಯಾಮಿ. ಬಿಡಿ ಸ್ಪೂನ್ ಹಾಕಿ.
ಇದಾಗ್ಬಿಡಿ. ತೆಗಿ ನಿಧಾನ ಕೊಟ್ಟು ಭಕ್ತು. ಓಂ ಪ್ರಾರ್ಥನಾ ಜಗರ್ಷೆ ಶುಕ್ರಮಸಿ ಜ್ಯೋತಿರ್ಷಿದೇಯೋಷ ದೇವೋ ವತ್ಸವಿಷೋತ್ಪನ್ನ ಸ್ವಾಮಿ ದೇವತಾಭ್ಯಮಾನ್ ಫಲ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ. ಹರಿ ಓಂ. ಯಾರೋ ಒಬ್ಬರು ಪಾಪ ಈ ಕಡೆಗೆ ಮಧ್ಯ ಒಳ್ಳೆ ಕೆಲಸ ಮಾಡಿ ಅವರೇ ಸಿಗ್ತಾರ. ಆಮೇಲೆ ಧೂಪ ಹಾಕಿಯಾಗಿ ಇಲ್ಲೊಂದಿದೆ ಅದೆಲ್ಲ ಇಟ್ಟಿದ್ದಾರೆ. ಅದು ಈ ಕಡೆಗೆ ಇಟ್ಟು ಯಾರ ಕಾಲಿಟ್ಟಾರ ಇಟ್ಕೊಳ್ಳಿ. ಹೂ ಹಾಕಿದ ಆಮೇಲೆ ಓಂ ಆಮೇಲೆ ಈ ಕಡ ಧೂಪಮಾಗ್ರಾಪಯಾಮಿ ಲಕ್ಷ್ಮೀ ಸದತ್ತಾನ ಸ್ವಾಮಿ ದೇವತಾಭ್ಯೋ ನಮಃ. ಧೂಪಂ ಅಲ್ಲಿ ಹಾಕಿ ತಗೋ. ಚಪಾತಿ ಅಂತೂ ಬೇಡ, ಚಪಾತಿ ಬೇಡ 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 ಬೇಡ. ಪೂಜೆ ಅಂತೂ ನಿರ್ವಿಘ್ನವಾಗಿ ತುಂಬ ಚೆನ್ನಾಗಾಯಿತು. ಎಲ್ಲರಿಗೂ ತುಂಬ ಖುಷಿ ಆಯಿತು. ಹಾಗೆಯೇ ನಮ್ಮ ಲೇಔಟಲ್ಲೇ ಎಲ್ಲರನ್ನೂ ಕರಿತೀವಿ ಅಂದರೆ ಮಿನಿಮಮ್ ಅಂತ ಅಂದ್ರೂ ಒಂದು 100-150 ಜನ ಆಗ್ತೀವಿ ನಾವೇನೆ. ಅಲ್ಲಿಗೆ ಅರ್ಥ ಇವ್ರು ಬಂದಿಲ್ಲ ಅವ್ರು ಬಂದಿಲ್ಲ ಅಂತ ಅಂದ್ಕೊಳ್ಳಂಗೂ ಇಲ್ಲ. ಎಲ್ಲ ವಾಲಂಟಿಯರಾಗೇ ಎಲ್ಲರೂ ಬಂದು ಎಲ್ಲ ಥರ ಇನ್ವಾಲ್ವ್ ಆಗ್ತಾರೆ. ಅವ್ರ ಮನೆ ಕೆಲಸದ ಥರನೇ ಎಲ್ಲ ಸೇರ್ಕೊಂಡು ಮಾಡ್ತಾರೆ. ಅದು ಒಂದು ಖುಷಿ. ಜೊತೆಗೆ ನಾವೆಲ್ಲೇ ಇರಲಿ ಏನೇ ಮಾಡ್ತಿರಲಿ ನಮ್ಮನೆ ಥರ ಅಂತ ಒಂದು ನಮ್ಮ ಕುಟುಂಬದಲ್ಲಿ ನಾವೇಗಿರ್ತೀವಿ, ಸ್ವಂತ ಬ್ಲಡ್ ರಿಲೇಷನ್ ಬೇರೆ, ಈ ಥರ ಮಾಡೋದು ಬೇರೆ. ಹಂಗಂದರೆ ಎಲ್ಲರೂ 2 ಥರ ಸಂಬಂಧಗಳನ್ನೂ ಉಳಿಸ್ಕೊಂಡು ಹೋಗೋದೇ ಬ್ಯಾಲೆನ್ಸಿಂಗ್ ಅಂತೀವಲ್ಲ ಹಾಗೆ. ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ಈ ಥರ ರಿಲೇಷನ್ಶಿಪ್ನ ನಾವು ಮೇಂಟೈನ್ ಮಾಡ್ಕೊಂಡಿರೋದು ಒಂದು ಗುಡ್ ಥಿಂಗ್. ನೀವೆಲ್ಲ ಹೇಗೆ ಮಾಡ್ತೀರಾ ಕಮೆಂಟ್ಸ್ ಮಾಡಿ.